ಬ್ರೇಕ್ನ ನಂತರ ಕರ್ನಾಟಕ 28 ಕ್ಲಿಯರ್ ಪಿಕ್ಚರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಯಾವ್ಯಾವ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಯಾವ ಪಕ್ಷದ ಶಾಸಕರಿದ್ರು ಅವರ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಲೀಡ್ ಬಂದಿದೆ ಅನ್ನುವ ವಿವರಗಳನ್ನು ಕೊಡ್ತಾ ಇದ್ದೀವಿ. ಈಗ ವಿಜಯಪುರ ಲೋಕಸಭಾ ಕ್ಷೇತ್ರದ ಸರದಿ. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ಒಬ್ಬ ಬಿಜೆಪಿ ಶಾಸಕರು, ಒಬ್ಬ JDSನ ಶಾಸಕರು. ಗೆದ್ದದ್ದಿಲ್ಲಿ ಬಿಜೆಪಿ. ರಮೇಶ್ ಜಿಗಜಿಣಗಿ ಗೆದ್ರು ರಾಜು ಅಲಗೂರು ವಿರುದ್ಧ 77,229 ಮತಗಳ ಅಂತರದಿಂದ 77,229 ಮತಗಳ ಅಂತರದಿಂದ ರಮೇಶ್ ಜಿಗಜಿಣಗಿ ಇಲ್ಲಿ ಗೆದ್ದಿದ್ದಾರೆ. ವಿಜಯಪುರ, ಬಬಲೇಶ್ವರ, ಬಸವನ ಬಾಗೇವಾಡಿ, ಇಂಡಿ, ಸಿಂದಗಿ, ಮುದ್ದೇಬಿಹಾಳ, ನಾಗಠಾಣ, ದೇವರ ಹಿಪ್ಪರಿಗೆ ಕ್ಷೇತ್ರಗಳು ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಜಯಪುರ ಬಸವನಗೌಡ ಯತ್ನಾಳ್, ಬಿಜೆಪಿಯ ಶಾಸಕರು. ಇವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡು. 9,270 ಮತಗಳ ಲೀಡ್ ಕಾಂಗ್ರೆಸ್ ಪಡೆದಿದೆ ಇವರ ಕ್ಷೇತ್ರದಲ್ಲಿ. ನೀವು ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ಕಾಂಗ್ರೆಸ್ಸಿಗೆ ವಿಜಯಪುರದಲ್ಲಿ ಸಿಕ್ಕಿರೋದು ಲೀಡು ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ, ಅದು ಬಸನಗೌಡ ಪಾಟೀಲ್ ಯತ್ನಾಳರ ಕ್ಷೇತ್ರದಲ್ಲಿ. ಅವ್ರದ್ದೊಂದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಬಂದಿರೋದು. ಬಬಲೇಶ್ವರ MB ಪಾಟೀಲರ ಕ್ಷೇತ್ರ, ಸಚಿವ MB ಪಾಟೀಲರ ಕ್ಷೇತ್ರದಲ್ಲಿ ಬಿಜೆಪಿ 13,351 ಲೀಡ್ ತಗೊಂಡಿದೆ. ಓಕೆ, 79,000 ಬಿಜೆಪಿ, 75,000. ಓ, ಇದು ಕ್ಯಾಲ್ಕುಲೇಷನ್ ರಾಂಗ್ ಆಗಿದೆ. 4,000 ಲೀಡ್ ಬಿಜೆಪಿಗೆ ಬಂದಿದೆ. 13,000 ಅಲ್ಲ, 4,000 ಲೀಡು. ಎಸ್, 4,000 ಲೀಡ್. 4,000 ಲೀಡಲ್ಲಿ ಬಿಜೆಪಿ ಮುಂದಿದೆ. ಬಿಜೆಪಿಗೆ MB ಪಾಟೀಲರ ಕ್ಷೇತ್ರದಲ್ಲಿ 4,000 ಲೀಡ್ ಸಿಕ್ಕಿದೆ. ಬಸವನ ಬಾಗೇವಾಡಿ ಸಚಿವ ಶಿವಾನಂದ ಪಾಟೀಲರ ಕ್ಷೇತ್ರ. ಶಿವಾನಂದ ಪಾಟೀಲರು ತಮ್ಮ ಮಗಳಿಗೆ ಪಕ್ಕದ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಡಿಸಿದ್ರು. ಶಿವಾನಂದ ಪಾಟೀಲರ ಕ್ಷೇತ್ರದಲ್ಲಿ ಬಿಜೆಪಿಗೆ 17,553 ಲೀಡು. 17,553 ಲೀಡು ಶಿವಾನಂದ ಪಾಟೀಲರ ಕ್ಷೇತ್ರದಲ್ಲಿ. ಇಂಡಿ ಯಶವಂತರಾಯಗೌಡ ಕಾಂಗ್ರೆಸ್ ಶಾಸಕರು, ಅವರ ಕ್ಷೇತ್ರದಲ್ಲಿ ಬಿಜೆಪಿ 25,724 ಲೀಡು. ಸಿಂದಗಿ ಅಶೋಕ್ ಮನಗೂಳಿ ಕಾಂಗ್ರೆಸ್ ಶಾಸಕರು, ಅವರ ಕ್ಷೇತ್ರದಲ್ಲಿ ಬಿಜೆಪಿಗೆ 13,647 ಲೀಡು. ಮುದ್ದೇಬಿಹಾಳ CH ನಾಡಗೌಡ ಕಾಂಗ್ರೆಸ್ ಶಾಸಕರು, 3,962 ಮತಗಳ ಲೀಡು ಬಿಜೆಪಿಗೆ ಅವರ ಕ್ಷೇತ್ರದಲ್ಲಿ. ನಾಗಠಾಣ ವಿಠ್ಠಲ್ ಕಟಕದೊಂಡ ಕಾಂಗ್ರೆಸ್ ಶಾಸಕರು, 11,785 ಲೀಡು ಬಿಜೆಪಿಗೆ ಅವರ ಕ್ಷೇತ್ರದಲ್ಲಿ. ರಾಜುಗೌಡ ಪಾಟೀಲ್ JDS ಶಾಸಕರು ದೇವರ ಹಿಪ್ಪರಿಗೆಯಲ್ಲಿ 9,026 ಲೀಡ್ಗಳನ್ನು 9,026 ಲೀಡ್ಗಳನ್ನು ತಮ್ಮ ಮಿತ್ರ ಪಕ್ಷ ಬಿಜೆಪಿಗೆ ದೊರಕಿಸಿಕೊಟ್ಟಿದ್ದಾರೆ. ಮಜಾ ಇದೆಯಲ್ಲ ಇದು ನೋಡಿ. ವಿಜಯಪುರದಲ್ಲಿ 2 ಸಚಿವರು ಬರ್ತಾರೆ, 2 ಸಚಿವರ ಕ್ಷೇತ್ರದಲ್ಲೂ ಬಿಜೆಪಿಗೆ ಲೀಡು. ಬಸನಗೌಡ ಪಾಟೀಲ್ ಯತ್ನಾಳರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡು. MB ಪಾಟೀಲ್ ಮತ್ತು ರಮೇಶ್ ಜಿಗಜಿಣಗಿ ಅವರ ಸಂಬಂಧಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥವು. ಎಸ್, ಅಂದರೆ ಬಬಲೇಶ್ವರದಲ್ಲಿ ಜಿಗಜಿಣಗಿ ಅವ್ರಿಗೆ ಲೀಡ್ ಬಂದಿದ್ದೇನು ಭಾಳ ಆಶ್ಚರ್ಯ ಅಂತ ಕಾಣಲಿಲ್ಲ. ಇಬ್ಬರು ಅವರು ಈ MB ಪಾಟೀಲ್ ತಂದೆ ಇದ್ದಾಗಿಂದಲೂ ರಮೇಶ್ ಜಿಗಜಿಣಗಿಗೂ ಅವ್ರಿಗೂ ಭಾಳ ಒಳ್ಳೆಯ ಸಂಬಂಧಗಳಿವೆ. ರಮೇಶ್ ಜಿಗಜಿಣಗಿ ಅವ್ರ ಪಾಲಿಟಿಕ್ಸ್ ಹೇಗೆ ಅಂದರೆ ಅವರು BJPಯವ್ರಿಗಿಂತ ಬೇರೆ ಪಕ್ಷಗಳ ಜೊತೆ ಭಾಳ ಕಂಫರ್ಟಬಲ್ ಆಗಿರ್ತಾರೆ. ಆ ಕಾರಣದಿಂದ ನೋಡಿ, BJP ಶಾಸಕರು ಒಬ್ಬರೇ ಇದ್ದಾರೆ. ಅವರ ಕ್ಷೇತ್ರದಲ್ಲಿ ರಮೇಶ್ ಜಿಗಜಿಣಗಿಗೆ ಲೀಡ್ 9,000 ಕಡಿಮೆ ಇದೆ. ಬಟ್ ಯತ್ನಾಳ್ ವಿಜಯಪುರದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ, ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಜಿಗಜಿಣಗಿಗೆ ಲೀಡ್ ಹೆಂಗೆ ಕಡಿಮೆ ಆಯಿತು ಅಂತಕ್ಕಂಥದ್ದು ಒಂದು ಪ್ರಶ್ನಾರ್ಥಕ ಚಿಹ್ನೆ. ಈಗ ಉಳಿದಂತೆ ಅಜಿತ್ ನನಗನ್ನಿಸ್ತಕ್ಕಂಥದ್ದು ಶಿವಾನಂದ ಪಾಟೀಲ್ ಅವ್ರ ಕ್ಷೇತ್ರದಲ್ಲೇ ಇರಲಿಲ್ಲ. ಮತ್ತು ಅಲ್ಲೊಂದಿದೆ, ಶಿವಾನಂದ ಪಾಟೀಲ್ ಕೂಡ ನೀವು ಕಳೆದ ಬಾರಿ ಎಷ್ಟು 2,000-3,000 ಮತಗಳ ಅಂತರದಿಂದ ಗೆದ್ದಿದ್ರು ಅವರು JDS ಕ್ಯಾಂಡಿಡೇಟ್ ವಿರುದ್ಧ. ಹೀಗಾಗಿ ಅಲ್ಲಿ BJP JDS ಒಟ್ಟಿಗೆ ಬಂದಿದ್ದು ಕೂಡ ಬಸವನ ಬಾಗೇವಾಡಿಯಲ್ಲಿ ರಮೇಶ್ ಜಿಗಜಿಣಗಿ ಅವ್ರಿಗೊಂದು ಲೀಡನ್ನು ಕೊಡಿಸಿದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ನೋಡಿ, ಇದೊಂದು ರಾಜಕಾರಣ ನಡೆಯುತ್ತೆ ಈ ಬೆಳಗಾವಿ, ಬಿಜಾಪುರ, ಚಿಕ್ಕೋಡಿಯಲ್ಲಿ ಅಂದರೆ ಪಕ್ಷಾತೀತ ರಾಜಕಾರಣ. ಪಕ್ಷಾತೀತ, ಇದು ವ್ಯಕ್ತಿ ಕೇಂದ್ರಿತ ರಾಜಕಾರಣ. ಇಲ್ಲಿ ಯಾರ ಪಕ್ಷಕ್ಕೆ ಓಟ್ ಹಾಕಿಸ್ಬೇಕು ಅಂತಕ್ಕಂಥದ್ದೇನಿಲ್ಲ. MB ಪಾಟೀಲ್ ಭಾಳ ಪ್ರಭಾವಿ ಸಚಿವ, ಅವ್ರದ್ದೇ ಕ್ಷೇತ್ರದಲ್ಲಿ ಲೀಡ್ ರಮೇಶ್ ಜಿಗಜಿಣಗಿಗೆ ಜಾಸ್ತಿ ಬಂದಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಭಾಳ ಪ್ರಭಾವಿ ಬಿಜೆಪಿ ಮುಂಬೈ ಕರ್ನಾಟಕದಲ್ಲಿ ಅವರನ್ನು ಭಾಳ ಬಳಸ್ಕೊಂಡು ಎಲ್ಲ ಕಡೆ ಓಡಾಡಿದ್ರು, ಓಟ್ ಹಾಕ್ಸಿದ್ರು. ತಮ್ಮ ಕ್ಷೇತ್ರದಲ್ಲಿ ಮಾತ್ರ ಲೀಡ್ ಜಿಗಜಿಣಗಿಗೆ ಕಡಿಮೆ ಕೊಡಿಸಿದ್ದಾರೆ.
ಒಂದು ರಮೇಶ್ ಜಿಗಜಿಣಗಿಗೂ ಯತ್ನಾಳ್ಗೂ ಮೊದಲಿಂದಲೂ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ. ಆದರೆ ಈ ಚುನಾವಣೆಯಲ್ಲಿ ಯತ್ನಾಳ್ ಹೇಳಿದ್ರು ಮೋದಿಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ. ಆದರೆ ಈಗ ಈ ಫಲಿತಾಂಶ ಬಂದಿರೋದು ನೋಡಿದರೆ ಮತ್ತೆ ಜಿಗಜಿಣಗಿ ಯತ್ನಾಳ್ ಸಂಬಂಧಗಳು ಅಷ್ಟಕ್ಕಷ್ಟೇ ಅಂತ ತಲುಪ್ತವೆ. ಕ್ಲಿಯರ್ ಆಗ್ತಾ ಇದೆ. ಕಾಂಗ್ರೆಸ್ ಒಂದು ಪ್ರಯೋಗ ಮಾಡ್ತು, ಎಸ್, ಲಂಬಾಣಿ ಬದಲಿಸಿ, ಆದರೆ ಅದು ಯಶಸ್ವಿ ಆದಂತೆ ಕಾಣಲಿಲ್ಲ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.